ಕಾಕ್ರೋಚ್ ಇದಕ್ಕೂ ಮುಂಚೆ 1,000 ರೂಪಾಯಿ 2,000 ರೂಪಾಯಿಗೆಲ್ಲ ಬ್ಲೇಡ್ ಆಗ್ತಿದೆ ಸರ್. ಆದ್ರೆ ಇವತ್ತು ಡ್ರಗ್ಸ್ ಸ್ಮಗಲ್ ಅಂತ ಹೇಳಿ ಅವನೇ ನಂಬರ್ 1 ಸರ್. ಕಾಕ್ರೋಚ್ ಯಾರು? ಡಾಲಿಯ ಸ್ವಂತ ತಮ್ಮನೇ ಸರ್ ಆ ಕಾಕ್ರೋಚು. ಈ ಡಾಲಿ ಯಾರು? ಡಾಲಿನ ಹುಚ್ಚ, ಮೆಂಟಲ್ಲು, ಸೈಕೋ ಅಂತ ಹೇಳ್ತಾರೆ ಸರ್. ಅಂಕಲ್ ಜೊತೆ ಇರ್ತಾನೆ. ಬಾರಲ್ಲಿ ಅವ್ನು ಮಾಡಿದಂಥ ಕೊಲೆ ಬಗ್ಗೆ ಇವತ್ತಿನವರೆಗೂ ಮಾತಾಡ್ತಾ ಇದ್ದಾರೆ ಸರ್. ಇಲ್ಲಿವರೆಗೂ ಹೆಣ್ಣು ಹೊನ್ನು ಮಣ್ಣು ಅಂತ ಕತೆ ಕೇಳಿದ್ದೀರಾ. ಆದರೆ ಪ್ರೆಸೆಂಟಲ್ಲಿ ಒಂದು ಟ್ರೆಂಡ್ ಆಗಿದೆ. ಪ್ರತಿಯೊಬ್ಬರು ತಮಗೋಸ್ಕರ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಇದರಲ್ಲಿ ಕೆಟ್ಟವನು ಕೆಟ್ಟದನ್ನು ಮಾಡಿ ಪ್ರಪಂಚನ ಆಳ್ತಾ ಇದ್ದಾನೆ. 2000ನೇ ಇಸ್ವಿಯಿಂದ 2006ನೇವರೆಗೂ ಒಟ್ಟು 8 ಎನ್ಕೌಂಟ್ರ್ ಮಾಡಿದ್ದೀನಿ. ಅದರಲ್ಲಿ ತಪ್ಪಿಸ್ಕೊಂಡವರು ಇಬ್ಬರೇ. ಬೇಬಿ ಕೃಷ್ಣ, ಡಾನ್ ಅಂಕಲ್. ಡಾನ್ ಅಂಕಲ್ನ ಒರಿಜಿನಲ್ ಹೆಸರು ನಾರಾಯಣ್ ಸ್ವಾಮಿ. ಮಾಸ್ಟರ್ ಮೈಂಡ್, ಬುದ್ಧಿವಂತ, ಸ್ಕೆಚ್ ಹಾಕಿ ಎತ್ತೋದ್ರಲ್ಲಿ ಕಿಲಾಡಿ. ನೋಡೋದಕ್ಕೆ ತುಂಬ ಡೀಸೆಂಟ್ ಆಗಿರ್ತಾನೆ, ಆದರೆ ತುಂಬ ಡೇಂಜರ್. ಇಲ್ಲಿ ನಡೆ ರೌಡಿಸಮ್ ಎಲ್ಲ ಇವರಿಂದಲ್ಲ, ಅಂಕಲ್ ಮಾಸ್ಟರ್ ಮೈಂಡಿಂದ. ಇವನು ಡಾನ್ ಅಂತ ಅವನೇ ನಿರ್ಧಾರ ಮಾಡ್ದ. ಡಾಲಿ ಬರೋದಕ್ಕೂ ಮುಂಚೆ ಒಂದು ಅಧ್ಯಾಯ ಅಂತಂದ್ರೆ, ಡಾಲಿ ಬಂದಾದ್ಮೇಲೆ ಇನ್ನೊಂದೇ ಅಧ್ಯಾಯ. ಡಾಲಿ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹೂವನ್ನ ಮಾರ್ತಾರೆ. ಯಾಕ ನೆನ್ನೆ ಎಲ್ಲ ಎಷ್ಟೊಂದು ಒಡವೆ ಹಾಕೊಂಡಿದ್ದೆ, ಇವತ್ತು ಒಂದು ಕಾಣಿಸ್ತಿಲ್ವಲ್ಲ, ಯಾಕೆ? ಅದನ್ನ ಯಾಕೆ ಕೇಳ್ತೀಯ? ನನ್ ಚಿಕ್ಕ ಮಗ ಕಾಕ್ರೋಚು. ಅವನು ಕಿತ್ಕೊಳ್ಳೋವರೆಗೂ ಹಂಗೆ ಯಾಕಿದ್ದೆ, ಕಿರ್ಚೋದಲ್ವಾ? ಕಿರ್ಚಿದ್ರೆ ಎಲ್ಲಿ ಕೈಯಲ್ಲಿರೋ ಕತ್ತಿ ಹಾಕ್ಬಿಡ್ತಾನೋ ಅಂತ ಭಯ ಪಟ್ಕೊಂಡ್ಬಿಟ್ಟೆ. ತಾಯಿಗೆ 2 ಮಕ್ಕಳು. ದೊಡ್ಡವನು ಡಾಲಿ, ಚಿಕ್ಕವನು ಕಾಕ್ರೋಚ್. ಕಾಕ್ರೋಚ್ಗೆ ಅಣ್ಣನ ಮೇಲೆ ತುಂಬಾನೇ ಪ್ರೀತಿ. ಅಣ್ಣನಿಗೆ ಬೈಕ್ ತಂದು ಕೊಟ್ಟ, ಆಟ ಆಡೋದಕ್ಕೆ ಕಾಸನ್ನು ಕೂಡ ಕೊಟ್ಟ. ಆದ್ರೆ ಡಾಲಿ ಹುಡುಗಿರ ವಿಚಾರದಲ್ಲಿ ತುಂಬಾನೇ ಕೆಟ್ಟವನು. ಎಲ್ಲಾ ಹುಡುಗಿರನ್ನ ನಂಬಿಸಿ ಮೋಸ ಮಾಡ್ತಾನೆ. ಅದೇ ತರ ಕೌಸಲ್ಯ ಅನ್ನೋ ಹುಡುಗಿನ ಲವ್ ಮಾಡೋ ತರ ನಂಬಿಸಿ ಅವಳು ವಿಡಿಯೋನು ತಗೊಂಡು ಟಾರ್ಚರ್ ಮಾಡ್ತಿದ್ದ. ಅವನ್ ಟಾರ್ಚರ್ನ ತಡಿದೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು. ಎಲ್ಲಮ್ಮ ನಿನ್ ಮಗ ಡಾಲಿ? ಸರ್ ಗೊತ್ತಿಲ್ಲ ಸರ್. ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಒಳಗಾಗ್ಬಿಡ್ತೇನೆ. ಖಂಡಿತ ಗೊತ್ತಿಲ್ಲ ಸರ್. ಡಾಲಿ ತಾಯಿಗೆ ವಿಚಾರ ಗೊತ್ತಾಗಿ ಅವನನ್ನ ಮಧ್ಯ ರೋಡಲ್ಲಿ ನಿಲ್ಸಿ ಚಪ್ಪಲಿಲಿ ಹೊಡೆದ್ಲು. ಊರ್ನವ್ರ ಮುಂದೆ ಅವನ ತಾಯಿ ಹೊಡೆದಿದ್ದನ್ನ ಅವನ ಕೈಲಿ ತಡೆಯಕ್ ಆಗದೆ ಇದ್ದಾಗ ಬಾರಲ್ಲಿ ಎಣ್ಣೆ ಕುಡಿತಾ ಇದ್ದ. ಆಗ್ಲೇನೆ, ಏ ತಮ್ಮ, ಅಣ್ಣನ್ಗೆ ಏನಾದ್ರೂ ಸೈಡ್ ಡಿಶ್ ತಗೊಂಬ. ನಿಂಬೆ ಹಣ್ಣು ಅಂಗಡಿ ಇಲ್ಲೇ ಇದೆ, ಮತ್ತೆ ಸೈಡ್ ಡಿಶ್ ಆರ್ಡರ್ ಮಾಡ್ದೆ. ಜೇಬಲ್ಲಿ ಇದೆಯಾನೋ? ಏಯ್ ಇದೆಯಾನೋ ಹೇಳೋ. ನಿಮ್ಮ ಅಮ್ಮ ಅಂಗಡಿ ಇಡೋದಕ್ಕೆ ಬಡ್ಡಿಗೆ ನಾನೇ ದುಡ್ಡು ಕೊಟ್ಟಿರೋದು. ಏಯ್ ಏನು ಗುರಾಯಿಸ್ತಿದ್ಯಾ? ಕೇಳ್ತಾನೆ ಇದ್ದೀನಿ. ನೀನೇನು ದೊಡ್ಡ ಪುಡಂಗ? ಇಲ್ಲೇ ಕೈ ಮುರಿದು ಹೋಗ್ತಾ ಇರ್ತೀನಿ, ನೋಡ್ತೀಯಾ? ಡಾಲಿ ಸತೀಶನ್ನ ಒಬ್ಬನೇ ಎತ್ತದ. ಅದು ಮಾತ್ರ ಅಲ್ದೆ ಆ ತಲೆನ ಪೊಲೀಸ್ ಸ್ಟೇಷನ್ಗೆ ಎಸ್ತು ಕೂಡ ಹೊರಟೋದ. ಡಾಲಿ ರೌಡಿಗಳ ಲಿಸ್ಟಿಗೆ ಸೇರ್ಬಿಟ್ಟ. ಅವನು ಮತ್ತೆ ಚಿಟ್ಟೆ ಅಲ್ಲೇ ಫ್ರೆಂಡ್ಸ್ ಆಗಿದ್ದು. ಚಿಟ್ಟೆ ಒಬ್ಬ ಕವಿ. ಅವನ ಕವಿತೆನೆ ಅವನ್ನ ಕ್ರಿಮಿನಲ್ ಮಾಡ್ಬಿಡ್ತು. ಅವನ ಫ್ರೆಂಡಿನ ಲವ್ಗೋಸ್ಕರ ಒಂದು ಲೆಟರ್ನ ಬರ್ಕೊಟ್ಟ. ಅವನು ಆ ಲೆಟರ್ನ ಒಬ್ಬ ರೌಡಿ ತಂಗಿಗೆ ಕೊಟ್ಬಿಟ್ಟ. ಆ ವಿಷಯ ಗೊತ್ತಾದಂತ ರೌಡಿ ಲೆಟ್ರ ಕೊಡ್ತೀಯಾ? ಚಿಟ್ಟೆ ಅಣ್ಣ. ಅದರಿಂದ ಚಿಟ್ಟೆ ಅಪ್ಪ ಅಮ್ಮನ್ನ ಆ ರೌಡಿ ಅವಮಾನ ಮಾಡ್ಬಿಟ್ಟ. ವಿಷಯ ಗೊತ್ತಾ ಚಿಟ್ಟೆ ಆ ರೌಡಿನ ಮಾರ್ಕೆಟಲ್ಲಿ 16 ಕಡೆ ಚುಚ್ಚಿಬಿಟ್ಟ. ಈ ರೀತಿ ಆದ್ಮೇಲೆ ರೌಡಿ ಹಾಸ್ಪಿಟಲ್ ಉಳ್ಕೊಂಡ. ಇದರಿಂದ ಚಿಟ್ಟೆನ 307 ಅಂಡರ್ನಲ್ಲಿ ಜೈಲ್ಗೆ ಹಾಕ್ಬಿಟ್ರು. ನಾನು ಅರ್ಧ ಕೊಲೆ ಮಾಡಿದ್ದೀನಿ, ನೀನು ಪೂರ್ತಿ ಕೊಲೆ ಮಾಡಿದ್ಯಾ, ಅದರಿಂದ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿ ಚಿಟ್ಟೆ ಡಾಲಿ ಜೊತೆ ಸೇರ್ಕೊಂಡ. ಇವ್ರಿಬ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಡಾಲಿಗೆ ಹುಡುಗಿ ಅನ್ನೋದು ಟೀ ಶರ್ಟ್ ತರ ಬದಲಾಯಿಸ್ತಾನೆ ಇರ್ತಾನೆ. ಆದ್ರೆ ಚಿಟ್ಟೆ ಆ ರೀತಿ ಅಲ್ಲ. ಅವನಿಗೆ ಹುಡುಗಿ ಅಂದ್ರೆ ಲೈಫ್ ತರ. ಒಂದೇ ಒಂದು ಹುಡುಗಿನ ಪ್ರೀತಿಸ್ತೀನಿ ಅಂತ ಹೇಳ್ದೆ ಅವಳಿಂದ ಸುತ್ತಾ ಇದ್ದಾನೆ. ಚಿಟ್ಟೆನು ಡಾಲಿನು ಡಾನ್ ಅಂಕಲ್ ಜೊತೆ ಸೇರಿದಾಗ ಇವ್ರ ಅಡಾವಡಿ ಜಾಸ್ತಿನೇ ಆಯಿತು. ಅಂಕಲ್ನ ಎದುರಾಳಿಗಳು ಕಡಪ ರಾಜು, ಬಾಟಲ್ ಮಣಿ ಮತ್ತೆ ಶೇಖರ್, ಇವ್ರು ಮೂವರನ್ನು ಡಾಲಿ ಮತ್ತೆ ಚಿಟ್ಟೆ ಕೊಂದಿರೋದ್ರಿಂದ ಅಂಕಲ್ ಕೈ ಇದ್ದ ಮಾರ್ಕೆಟನ್ನು ಡಾಲಿ ಚಿಟ್ಟೆಗೂ ಕೊಟ್ಬಿಟ್ಟು ಅದ್ರಲ್ಲಿ ಬರೋ ಅಂಥ ದುಡ್ಡನ್ನು ಅವರಿಬ್ಬರಿಗೂ ಹಂಚ್ಕೊಳ್ಳೋದಕ್ಕೆ ಹೇಳ್ದ. ಕಾಲ್ಗಳು ಓಡಿವೆ ನೋಡು ನೋಡು, ಅವನ ಎತ್ತು ಬೇಗ ಬೇಗ. ಮತ್ತೆ ಮತ್ತೆ ಯುದ್ಧ ಯುದ್ಧ ಯುದ್ಧ, ಚಿಮ್ತು ನೋಡು ರಕ್ತ ರಕ್ತ. ಹುಲಿ ಬಂತು ನೋಡು ನೋಡು ನೋಡು, ನಮ್ಮ ಜೀವನ ತಂದಾಯ್ತು ವೈಲೆಂಟ್ ಮುತ್ತು. ನನ್ನದು ಪವರ್ ಹೊಡೆದೇನೋ ಸರಿಯಾಗಿ ನೀ ನೋಡು. ರಕ್ತ
ಅಲ್ಲಿ ಬೀಳ್ತಿಹಾರೋ ಇಲ್ಲಿದೆ ರಕ್ತ ತೊಳೆಯು ಅದುವೇ ಗೋಳು ಬರಿಯ ಗೋಳು ಪಗಡೆಯಾಡೋ ಕಾಲ ಯುದ್ಧ ಯುದ್ಧ ಹಾಗೆ ಹರಿದು ಹೋಯ್ತು ಪಿತ್ತ ತಲೆಗೇರಿ ಕೂಗಿ ಕೂಗಿ ನಿನ್ನ ರಕ್ತದ ವಾಸನೆ ಬೇಕು ಶ್ವಾಸಕ್ಕೆ ಕಂಗಳು ಎರಡು ಸೆಡನು ಕೇಳಿದೆ ಯಾರ ಮೇಲೂ ಇಲ್ಲ ಪ್ರೀತಿಯು ಆಗೋಯ್ತು ಮರಣ ಬಂದಿತೀಗ ಮಚ್ಚಲಿ ಕೊಚ್ಚಿ ಬಂದೆ ನಾನು ಸರ್ 5 ದಿನಕ್ಕೆ ಮುಂಚೆ ಟಿ ನಗರಲ್ಲಿ ಸೋಮಸುಂದರ್ ಗ್ರೌಂಡ್ ಅಲ್ಲಿ ನಡೆದಂತ ಟೂರ್ನಮೆಂಟ್ ನ ಸಿಸಿಟಿವಿ ಫುಟೇಜ್ ಸರ್ ಇದು. ಕೊಲೆ ನಡೆದಾಗ ಸಿಸಿಟಿವಿಗೆ ಯಾರೋ ಕಲ್ಲನ್ನ ಹೊಡೆದು ಅದನ್ನ ಹಾಳು ಮಾಡಿದ್ದಾರೆ ಸರ್. ಕೊಲೆ ಮಾಡಿದ್ದನ್ನ ಯಾರು ಫೋನಲ್ಲಿ ಕೂಡ ಶೂಟ್ ಮಾಡಿಲ್ಲ ಸರ್. ಏನ್ ಚಿಟ್ಟೆ, ಬಾಯಲ್ಲಿರೋ ಹೊಗೆನ ಹೊರಗಡೆ ಬಿಡು, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬರುತ್ತೆ. ಸ್ಟ್ರೈಕರ್ನ ಸ್ಮೂತಾಗಿ ಹೊಡೆದ್ರೇನೆ ಕಾಯಿನ್ ಒಳಗೆ ಹೋಗೋದು. ಕಾಕ್ರೋಚ್ ಸರ್. ನೀನಿರೋ ಕಡೆ ಎಲ್ಲ ಗಲೀಜೇ ಇರುತ್ತಲ್ಲೋ. ಕಾಕ್ರೋಚ್, ನೀನ್ ತುಂಬಾ ಲಕ್ಕಿ. ಲೈಫ್ ತುಂಬಾ ಶಾರ್ಟ್ ಅಂತ ಹೇಳ್ತಾರೆ, ಆದ್ರೆ ನಿಮ್ ಲೈಫು ತುಂಬಾ ಲಾಂಗ್. ಏನ್ ಡಾಲಿ, ನಾನ್ ಸುಮ್ನೆ ಬಂದ್ರೆ ತಂಗಾಳಿ, ನಾನೇ ಹುಡ್ಕೋ ಬಂದ್ರೆ ನೀನೇ ಖಾಲಿ. ಏನ್ ಸಾರ್ ಮುಗ್ಸೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ? ಬನ್ನಿ ಬಂದು ಕುತ್ಕೊಳ್ಳಿ. ಸುಬೆ, ಸಾರ್ಗೆ ಶರೀಫ್ ಬಾಯಿಂದ ಒಂದು ಒಳ್ಳೆ ಬಿರಿಯಾನಿ ಹೇಳು, ಹಾಗೆ ಹುಡುಗರಿಗೂ ಹೇಳು, ಅದೇ ಫ್ರೀಯಾಗಿ ಕೊಡ್ತಾರಲ್ಲ. ಊಟ ಬಟ್ಟೆ ದುಡ್ಡು ಎಲ್ಲ ಫ್ರೀಯಾಗಿ ಸಿಗುತ್ತಾ ನಿನ್ಗೆ? ಸುಮ್ಮನೆ ಯಾರು ಕೊಡೋದಿಲ್ಲ, ಅದಕ್ಕೆಲ್ಲ ಕಷ್ಟಪಡ್ಬೇಕು ಸರ್. ರಕ್ತ ಸುರಿಸ್ಬೇಕು. ರಕ್ತ ಸುರಿಸ್ಬೇಕಾ? ಹೌದು, ನನ್ನ ನಂಬರ್ ಯಾಕೆ ಹುಡುಕ್ತಿದ್ದೆ? ಎನ್ಕೌಂಟ್ರ್ ಮಾಡೋದಕ್ಕೆ ರೌಡಿಗಳು ಲಿಸ್ಟ್ ಮಾಡ್ತಾ ಇದ್ದೀರ ಅಂತ ಕೇಳ್ಪಟ್ಟೆ, ಅದಕ್ಕೆ ನಿಮ್ಮ ಜೊತೆ ಕೈ ಜೋಡ್ಸೋಣ ಅಂತ ನಿರ್ಧಾರ ಮಾಡಿದೆ. ನನ್ನನ್ನು ಸಮಾಧಾನ ಮಾಡೋದಕ್ಕೆ ಎಷ್ಟು ಕೊಡ್ತೀಯಾ? ತುಲಾಭಾರ ಥರ ಒಂದು ಪಕ್ಕದಲ್ಲಿ ನಿಮ್ಮನ್ನು ಕೂರಿಸಿ, ಇನ್ನೊಂದು ಕಡೆ ತೂಕು ತಕ್ಕನಾಗೆ ಹೊಸ 2000 ನೋಟ್ ಇಡೋಣ ಅನ್ಕೊಂಡಿದ್ದೀನಿ. ನಿನ್ನ ಹತ್ರ ಇರೋ ಬ್ಲ್ಯಾಕ್ ಮನಿ ಇಟ್ಕೊಂಡು ನನಗೆ ತುಲಾಭಾರ ಮಾಡ್ತೀಯಾ? ಸರ್, ಎನ್ಕೌಂಟರ್ಗೆ ನಿಮ್ಮ ಹತ್ರ ಇರೋ ಲೀಸ್ಟ್ ಥರ ನನ್ನ ಹತ್ರನೂ ಇದೆ. ಏನು ನೀವು ಮಾಡಿದ್ರೆ ಎನ್ಕೌಂಟ್ರು, ನಾನು ಮಾಡಿದರೆ ಕೊಲೆ. ಏನು ಸರ್ ಯೋಚನೆ ಮಾಡ್ತಿದ್ದೀರಾ? ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳಿದ್ರು? ನಾನು ನಿನ್ನ ಹಾಗೆ ರೌಡಿ ಕಣೋ. ಏನು ನೀನು ಕಾಸು ತಗೊಂಡು ಕೊಲೆ ಮಾಡ್ತೀಯ, ನಾನು ಕಾಕಿ ಬಟ್ಟೆ ಹಾಕೊಂಡು ಕೊಲೆ ಮಾಡ್ತೀನಿ. ರೌಡಿಸಮ್ಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀನಿ, ಕ್ಲೀನ್ ಸಿಟಿ. ಆ ಸಿಟಿಲಿ ನನ್ನನ್ನು ಬಿಟ್ರೆ ಬೇರೆ ಯಾವ ರೌಡಿಗಳು ಇರಬಾರ್ದು. ಜಾಮೂನ್ ರವಿ, ಅಟ್ಯಾಕ್ ಬಾಲು, ಆಮ್ಲೆಟ್ಟು, ತಕಾಲಿ, ಕಾಳಿಂಗ, ಪ್ರತಿಯೊಬ್ಬರನ್ನು ಒಂದೊಂದು ವಿಕೆಟ್ ಥರ ಬೀಳಿಸ್ತೀನಿ. ನೀನೊಂದು ಒಳ್ಳೆ ಫೋಟೋ ಫ್ರೇಮ್ ಹಾಕಿಸ್ಕೊಂಡು ಇಟ್ಕೊಂಡಿರು. ನಿನ್ನ ಸಾವಿಗೆ ನಾನು ಬರ್ತೀನಿ ಅಲ್ವೋ ಗೊತ್ತಿಲ್ಲ, ಆದರೆ ಅಡ್ವಾನ್ಸ್ ಆಗಿ ಹೂ ಮಾಲೆ ಆಗ್ತಾ ಇದ್ದೀನಿ. ಒಬ್ಬನ ಟೈಮ್ ಸರಿಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಹುಷಾರಾಗಿರು.